ಹಾಯ್ ಹಲೋ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನೋಡಿ, ಹೀಗೆ ನಾನು 100 ಎಳೆ ದಾರನ ತೊಗೊಂಡು ಈ ಥರ ಸೂಜಿಗೆ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಕ್ವೇರ್ ಬೀಡ್ಸ್ನ ತೊಗೋತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಹೆಬ್ಬೆಟ್ಟಿಂದು ನೋಡಿ ಸ್ಕ್ವೇರ್ ಬೀಡ್ಸು ಈ ಥರ ಬರುತ್ತೆ. ನೀವು ರೌಂಡ್ ಬೀಡ್ ಬೇಕಾದ್ರೂ ಯೂಸ್ನ ಮಾಡ್ಬೋದು. ನೋಡಿ, ನಿಮಗೆ ಒಂದು ಆ ಬೀಡಿಂದ ನೆಕ್ಸ್ಟ್ ಕುಚ್ಚಿಗೆ ಒಂದು ಹೆಬ್ಬೆಟ್ಟದು ಲೆಂತ್ನ ತೊಗೊಳ್ಳಿ. ಆಲ್ಮೋಸ್ಟ್ 1 ಇಂಚ್ ಬರುತ್ತೆ. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ, ಬೀಡ್ದು ಕಾರ್ನರ್ ಏನಿದೆ ಆ ಕಾರ್ನರು ನೀಟಾಗಿ ಅದು ಕುಚ್ಚಿಗೆ ಮಧ್ಯದಲ್ಲಿ ಬರಬೇಕು. ಆ ಕಾರ್ನರ್ ಮಧ್ಯದಲ್ಲಿ ಬಂದರೆ ಇಷ್ಟು ಲೆಂತ್ ಇಟ್ಕೊಂಡು ನೀವು ನೋಡಿ, ಹೀಗೆ ಜರಿನ ಸೂಜಿಗೆ ಹಾಕಿ ಇಟ್ಟಿದ್ದೀನಿ. ಹೀಗೆ ಕುಚ್ಚದ ಮಧ್ಯದಿಂದ ಜರಿನ ಹೀಗೆ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ನಾಟ್ನ ಮಾಡ್ತಾ ಬನ್ನಿ. ನೀವು ಹಾಗೇ ಸುತ್ತಿ ನಾಟ್ ಮಾಡ್ಬೋದು, ಬಟ್ ಹೀಗೆ ಮಾಡಿದ್ರೆ ಅದು ರಿಮೂವ್ ಆಗೋಲ್ಲ. ಮೂರು ಸಲ ಹೀಗೆ ನಾಟ್ನ ಮಾಡ್ಕೊಳ್ಳಿ. ನಾಟ್ ಆದಮೇಲೆ ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸಮ ಮಾಡಿ, ಎಕ್ಸ್ಟ್ರಾ ತಡ್ಸಿರೋದನ್ನೆಲ್ಲ ಹೀಗೆ ಕಟ್ ಮಾಡಿ. ನೋಡಿ, ಮತ್ತೆ ಹಾಗೆಯೇ ಒಂದು ಫಿಂಗರ್ ಸ್ಪೇಸ್ನ ಬಿಟ್ಟು ಮತ್ತೆ ಇನ್ನೊಂದು ಕುಚ್ಚನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಅದು ಕಾರ್ನರು ಕುಚ್ಚಿಗೆ ಅಟ್ಯಾಚ್ ಆಗಿದರೆ ಮಾತ್ರ ನಿಮಗೆ ಅದು ಕುಚ್ಚೋದು ಮೇಲೆ ಬೀಡ್ಸು ಪರ್ಫೆಕ್ಟಾಗಿ ಕೂರೋದು. ಇಲ್ಲಾಂದರೆ ಅದು ಮಡ್ಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ನೀಟಾಗಿ ಇರೋ ಥರ ಕಾರ್ನರು ನೋಡಿ ಹೀಗೆ ಕುಚ್ಚನ್ನ ಟೈನ ಮಾಡ್ಕೊಳ್ಳಿ. ಮೂರು ಸಲ ನಾಟ್ನ ಮಾಡಿ ಮತ್ತು ಅದು ಸೂಜಿ ಏನಿತ್ತಲ್ವ ಆ ಸೂಜಿನ ಕುಚ್ಚೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಈಗ ನೀವು ಟ್ರಿಮ್ ಮಾಡಿದ್ರೆ ಕುಚ್ಚು ರೆಡಿಯಾಗಿ ಹೋಗುತ್ತೆ. ನೋಡಿ, ಹೀಗೆ ರೆಡಿ ಆಗುತ್ತೆ ಕುಚ್ಚು. ಈಗ ಮತ್ತೆ ಇನ್ನೊಂದು ಕುಚ್ಚಿಗೆ ಸೇಮ್ ಹಾಗೆಯೇ ಒಂದು ಫಿಂಗರ್ದು ಸ್ಪೇಸ್ನ ಬಿಟ್ಟು ನೀವು ಹೀಗೆ ಕುಚ್ಚನ್ನ ಕಟ್ಕೋಬೋದು. ನಿಮಗೆ ಕುಚ್ಚನ್ನ ಕಟ್ಟಿ ಅಭ್ಯಾಸ ಇದೆ ಅಂತ ಹೇಳಿದ್ರೆ, ಅಂದಾಜು ಮೇಲೆ ನಿಮಗೆ ಸಿಗುತ್ತೆ ಅಂದರೆ ನೀಟಾಗಿ ನೀವು ಕುಚ್ಚನ್ನ ಹೀಗೆ ಕಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀಟಾಗಿ ಒಂದೇ ಸಮ ಬರಬೇಕು ನಿಮಗೆ ಅಂತ ಹೇಳಿದ್ರೆ ಇದು ಟೇಪ್ ಬರುತ್ತಲ್ವ ಅದರಲ್ಲಿ 1 ಇಂಚನ್ನ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ನೀವು ಹೀಗೆ ಕುಚ್ಚನ್ನ ಹಾಕ್ಕೋಬೇಕಾಗುತ್ತೆ. ಆಗ್ಲೂ ಅಷ್ಟು ನಿಮಗೆ ಬಂದಿಲ್ಲ ಅಂದರೆ ಹೊಸ್ದಾಗಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಮಾಡಿ, ಅದೂ ತುಂಬ ಚೆನ್ನಾಗೇ ಬರುತ್ತೆ. ಅದೆಲ್ಲ ಫ್ರೆಶರ್ಸ್ ಜಸ್ಟ್ ಈಗ ಕಲಿತಾ ಇರ್ತೀರ ನೋಡಿ, ಅಂಥವ್ರಿಗಾದರೆ ಹಾಗೆ ಯೂಸ್ ಆಗುತ್ತೆ. ನೋಡಿ, ಹೀಗೆ ಆದಮೇಲೆ ಟ್ರಿಮ್ ಮಾಡ್ಕೊಬಿಡಿ. ಟ್ರಿಮ್ ಆದಮೇಲೆ ಒಂದೇ ಸಮ ಮಾಡಿ. ಈಗ ನೋಡಿ, ನಿಮಗೆ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೀವು ಬೀಡ್ಸ್ನ ಬೇರೆ ಯಾವುದನ್ನಾದ್ರೂ ರೌಂಡ್ ಬೀಡ್ ಬೇಕಂದ್ರೂ ನೀವು ಯೂಸ್ನ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.